ಶೋ ಪೀಸ್ ಆಗು ಯೂಸ್ ಮಾಡಬಹುದು. ಬ್ಯೂಟಿಫುಲ್ ಆಗಿದೆ. ಹೌದೌದು, ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ ನೋಡಿ ಇದು. ಇದು ದೀಪದ. ಹೌದು, ಆರತಿ ಮಾಡೋದು. ದೇವಸ್ಥಾನಕ್ಕೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ ಇದೆಯಾ? ಪ್ರತಿಯೊಂದು ಕಳಸ, ಗಂಟೆ, 5 ಕಿಲೋ ಗಂಟೆ, 100 ಕಿಲೋ ಗಂಟೆ ತನಕ ಇದಾವೆ. 100 ಕಿಲೋ ಗಂಟೆವರೆಗೂ ಇದೆಯಾ? ಅದನ್ನೆಲ್ಲ ವಿಡಿಯೋ ಎಂಡ್ವರೆಗೂ ನೋಡಿ, ಸ್ಯಾಂಪಲ್ ಎಲ್ಲ ತೋರಿಸ್ತೀವಿ ಕೊನೆವರೆಗೂ. ಓಕೆ. ಗಂಟೆ ಸ್ಟಾರ್ಟಿಂಗ್ ಏನು ಪ್ರೈಸಿಂದ ಬರುತ್ತೆ ಸರ್ ನಿಮ್ಮ ಹತ್ರ? ಗಂಟೆ ಅಂತ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತಾ? 1500 ತನಕ ಇದೆ ಪೂಜಾ ಬೆಲ್ಲಲ್ಲಿ. ಓಕೆ. ಸರಿ. ಎಲ್ಲ ಬೇರೆ ಬೇರೆ ವೆರೈಟಿ ಮತ್ತು ವೆಯ್ಟ್ ಮೇಲೆ. ಸರ್, ಇದು ಎಲ್ಲೋ ಮತ್ತೆ ಬೇರೆ ಫಿನಿಶಿಂಗ್ ಬರುತ್ತಲ್ಲ, ಅಂದ್ರೆ ಇದು ಗೋಲ್ಡ್ ಫಿನಿಶಿಂಗ್ ಅಂತ, ಇನ್ನೊಂದು ರೆಗ್ಯುಲರ್ ಫಿನಿಶಿಂಗ್ ಬರುತ್ತಾ? ಸೊ ಕಸ್ಟಮರ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ವಾಶ್ ಮಾಡಿದ್ಮೇಲೆ ಗೋಲ್ಡ್ ಫಿನಿಶಿಂಗ್ ಆಗೇ ಇರುತ್ತಾ? ಓಕೆ. ಸರಿ. ಇದು ಯಾವ ಥರ ಫಿನಿಶಿಂಗ್ ಸರ್? ತುಂಬ ಡಿಫ್ರೆಂಟ್ ಆಗುತ್ತೆ ಇದು. ರಾಯಲ್ ವರ್ಕ್ ಅಂತನಾ? ವಾವ್. ಇದು ಲೈಟ್ ವೇಟ್ ಇರುತ್ತಾ, ಮೆಟಲ್ ಗ್ಲಾಸ್ ಇರುತ್ತಾ, ಒರಿಜಿನಲ್ ಸಿಲ್ವರ್ ಅಲ್ಲಿ ಮಾಡ್ತಾರೆ, ಅದೇ ಡೈ ಮಾಡಿರೋದು. ಮತ್ತೆ ವರ್ಕ್ ಮಾತ್ರ ಸೂಪರ್ ಆಗಿರುತ್ತೆ. ಲೈಟ್. ಹೌದು, ವರ್ಕ್ ಮಾತ್ರ ತುಂಬಾನೇ ಸೂಪರ್ ಆಗಿ ಬಂದಿದೆ. ಹೌದು, ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ವರ್ಕ್. ನೀವು ಸಿಲ್ವರ್ ಫಿನಿಶಿಂಗ್ ಮೇಲೆ ಏನ್ ಮಾಡ್ತಾರೆ ಆ ವರ್ಕ್. ಹೌದು, ಅದೇ ರೀತಿ. ಅದೇ ವರ್ಕ್ ಚೆನ್ನಾಗಿದೆ. ಅದೆಲ್ಲ ಏನು ಪೀಸ್ ಲೆಕ್ಕನ ಅಥವಾ ವೇಟ್ ಲೆಕ್ಕನ? ಪೀಸ್ ಲೆಕ್ಕನ ಅವೈಲೇಬಲ್ ಇದೆ, ವೇಟ್ ಲೆಕ್ಕನ ಅವೈಲೇಬಲ್ ಇದೆ. ಓಕೆ. ತುಂಬಾ ಚೆನ್ನಾಗಿದೆ ನೋಡಿ ಇದು ಕೂಡ. 700 ಸ್ಟಾರ್ಟಿಂಗ್ ರೇಂಜ್, 10,000 12,000 ತನಕ ಐಟಮ್ಸ್ ಸಿಗುತ್ತೆ. 700 ಇಂದ ಸ್ಟಾರ್ಟಿಂಗ್ ಇದೆಯಾ? ಓಕೆ. ಇದು ನೋಡಿ ಕೃಷ್ಣ ಮತ್ತೆ ರಾಧಾ. ಸೊ ಅದ್ರ ಮೇಲೆ ಬಂದಿರೋಂಥ ಫಿನಿಶಿಂಗ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಗಣೇಶದಲ್ಲಿ ಬಂದಿರೋಂಥ ಫಿನಿಶಿಂಗ್ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದೆಲ್ಲ. ಸೊ ಲಕ್ಷ್ಮಿನೂ ಅಷ್ಟೇ, ಈ ಫಿನಿಶಿಂಗ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ. ನಿಂತಿರುವಂಥ ಲಕ್ಷ್ಮಿ ಸೂಪರ್, ತುಂಬ ಚೆನ್ನಾಗಿದೆ. ಸೊ ಎಲಿಫೆಂಟು, ಇದೆಲ್ಲ ಮೈನ್ಯೂಟ್ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಓಕೆ ಸರ್. ಜೈಪುರಿ ರಾಯಲ್ ವರ್ಕ್ ಅಂತ. ಓಕೆ ಸರ್. ಓಕೆ. ಸರಿ. ಇದೆಲ್ಲದು ಅದೇನಾ? ಜೈಪುರಿ ರಾಯಲ್ ವರ್ಕ್ ಅಂತನಾ? ರಾಯಲ್ ವರ್ಕ್ ಅಂತ ಇಟ್ಕೊಳ್ಳಿ ನೀವು. ಚೆನ್ನಾಗಿದೆ ಸರ್. ಇದೆಲ್ಲ ಕಲೆಕ್ಷನ್ ಅದೇನಾ? ಇದ್ರಲ್ಲಿ ಬೇರೆ ಬೇರೆ ಈಶ್ವರ, ಪಾರ್ವತಿ ಸೈಜಸ್ ಇದೆ ಅಲ್ವಾ? ಇಲ್ಲಿಗೆ ಬಂದಿರೋದು ನೋಡಿ. ಕೃಷ್ಣ ಅಲ್ವಾ? ಬಾಲಕೃಷ್ಣ, ಲಡ್ಡು ಗೋಪಾಲ. ಚೆನ್ನಾಗಿದೆ. ಲಕ್ಷ್ಮಿಯಲ್ಲಿ ಇದೊಂದು ಬೇರೆ ತರ ಬಂದಿದೆ ನೋಡಿ, ಸೈಜಸ್ ದೊಡ್ಡದಿರುತ್ತೆ. 700 ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ಇದು ಆಂಜನೇಯ ಸ್ವಾಮಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು. ವಾವ್. ಈ ವರ್ಕ್ ಅಂತೂ ತುಂಬಾನೇ ಚೆನ್ನಾಗಿದೆ, ಮತ್ತೆ ಲೈಟ್ ವೇಟ್ ಇರುತ್ತೆ ಅಲ್ವಾ? ವಿಷ್ಣುವಲ್ಲಿ 3 ಸೈಜಸ್. ಬಾಬಾ, ತುಂಬಾ ಚೆನ್ನಾಗಿ ಬಂದಿದೆ ಇದು. ನಿಜವಾಗ್ಲೂ ಕಣ್ಣು ತೆರೆದಿದೆಯೋ ಅನ್ಬೇಕು, ಅಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಕ್ಲೋಸಪ್ ಅಲ್ಲೇ ತೋರಿಸ್ತಾ ಇದ್ದೀನಿ. ಹೌದೌದು, ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಬರೇವಾ. ಅದಕ್ಕೆ ಹಾಕಿರೋ ಹಾರ, ಕಣ್ಣನ್ನು ಕೂಡ ನೋಡ್ಬೋದು, ಕಣ್ಣು ತೆಗ್ದಿರೋ ಥರ ನಿಜವಾದ ರಿಯಲ್ ಆಗೇ ಇದೆ. ಫೇಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ಲಿ ವರ್ತಿದೆ ನೋಡಿ. ಇದು ಹೊಸ ಡಿಸೈನು, ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸೆಲ್ಲ ಇರುತ್ತೆ ಅಲ್ವಾ ಸರ್? ಇದು ಆಂಜನೇಯ ಸ್ವಾಮಿ, ಇದರಲ್ಲಿ ದೊಡ್ಡದು. ಅದಕ್ಕೆ ಹಾಕಿರೋ ಹಾರದ ಮೇಲಿರೋಂಥ ವರ್ಕು. ಸೊ ಈ ರೋಮಗಳು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೈನ್ಯೂಟ್ ವರ್ಕ್ ಕೂಡ. ಇದೆಲ್ಲ ಹ್ಯಾಂಡ್ ವರ್ಕ್ ಬರುತ್ತಾ? ಇದು ಪಂಚಮುಖಿ ಆಂಜನೇಯ. ಸೊ ಇದರಲ್ಲಿ ಆಂಜನೇಯ ಸ್ವಾಮಿ ದೊಡ್ಡದು ಬಂದಿದೆ. ಓಕೆ. ಸೊ ಇದೇ ಡಿಸೈನಲ್ಲಿ ಕುಬೇರ ಕೂಡ ಇದೆ ನಿಮಗೆ, ಚೆನ್ನಾಗಿ ಬಂದಿದೆ. ಇದು ಕೂಡ ಪಂಚಮುಖಿ ಆಂಜನೇಯನಾ? ಓಕೆ. ಅದರಲ್ಲೇ ಅದೇ ಫಿನಿಶಿಂಗು ಬೇರೆ ಬೇರೆ ಥರ ಬರುತ್ತೆ ಅಲ್ವಾ? ಓಕೆ. ಎಲಿಫೆಂಟು ಇದೆ. ಎಲಿಫೆಂಟಲ್ಲೂ ಡಿಸೈನ್ಸ್ ನೋಡ್ಬೋದು, ಬ್ಯೂಟಿಫುಲ್ ಆಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನಗ್ತಾ ಇರೋದು? ತುಂಬ ಚೆನ್ನಾಗಿ ಬಂದಿದೆ ಸರ್. ಓಕೆ. ಬೆಣ್ಣೆ ಇದು ಲಕ್ಷ್ಮಿ ನೋಡಿದ್ವಲ್ಲ ಅವಾಗಲೇ, ಅದು ಲಿಂಗು ಸ್ಪೆಷಲ್ ಆಗಿ ಬಂದಿದೆ, ಚೆನ್ನಾಗಿದೆ. ಓಕೆ. ವರ್ಕ್ ತೋರಿಸಿ ಸರ್. ರಾಯಲ್ ವರ್ಕ್ ಖಂಡಿತ ಏನು ಸೂಪರ್ ಆಗಿದೆ. ಖಂಡಿತ ಇದನ್ನು ನೋಡಿದ್ರೆ ಆಬ್ವಿಯಸ್ಲಿ ಇದನ್ನು ತೊಗೊಳ್ತಾರೆ ತೊಗೊಳಕ್ಕೆ ಅಂತ ಬಂದರೆ ಈ ಥರ ಪ್ಯಾಟರ್ನ್ ಏನಾದರೂ ಸೂಪರ್.
ಇದೆಲ್ಲ ಸೊ ಕಾಪರ್ ಕಾಪರ್ ಚಂಬುನಲ್ಲಿ ವೆರೈಟಿ. ಕಿಚನ್ ಐಟಮ್ಸ್ ಕೂಡ ನಿಮ್ಮ ಹತ್ರ ಇದೆಯಾ? ಕಾಪರ್ ಬ್ರಾಸ್ ಐಟಮ್ಸ್ ಎಲ್ಲ ಕಿಚನ್ ಐಟಮ್ಸ್ ಇದೆಯಾ? ಕಂಚ ಎಲ್ಲ ಐಟಮ್ಸ್ ಸಿಗುತ್ತೆ ನಿಮಗೆ. ಓಕೆ ಓಕೆ ಕಂಚ ಐಟಮ್ ಇದೆ. ಕಂಚ ಐಟಮ್ ಇದೆ. ಓಕೆ ಚೊಂಬಲೆ ಡಿಸೈನ್ಸ್ ಬೇರೆ ಬೇರೆ ಚಂಬುನಲ್ಲಿ ವೆರೈಟಿ ಮಾತ್ರ ಇದೆ. ಅಷ್ಟಲಕ್ಷ್ಮಿ ಚೊಂಬು ಇದು. ಓಕೆ ಇದು ಬ್ರಾಸ್ ಅಲ್ಲ? ಓಕೆ ಇದರಲ್ಲಿ ಕೂಡ ವೆರೈಟಿ ಇರುತ್ತೆ. ಓಕೆ ಸರ್ ಓಕೆ ಸರ್ ಬಂದು ನಿಮ್ಗೆ ಎಲ್ಲ ವೆರೈಟಿ ಎಲ್ಲ ವೆರೈಟಿ ಇರುತ್ತೆ. ಓಕೆ ಪಾತ್ರ. ಹಾಂ ಇದು ಪಂಚಪಾತ್ರೆ ಇದು ಪಂಚಪಾತ್ರ ಕಾಪರ್ ಕಾಪರ್ ಅಲ್ವಾ? ಇದರಲ್ಲಿ ಕೂಡ 4-5 ವೆರೈಟಿ ಇದಾವೆ. ಡಿಸೈನ್ ನೋಡಿ ಚೇಂಜ್ ಇದೆ. ಹಾಂ ಹೌದು ಎಲ್ಲ ಡಿಫ್ರೆಂಟ್ ಆಗಿದೆ ಅಲ್ವಾ? ಹೌದು. ಇದು ಗ್ಲಾಸ್. ಬ್ರಾಸ್ ಐಟಮ್. ಹೌದು ಇದರಲ್ಲಿ ಕೂಡ 3-4 ಸೈಜ್ ಬರುತ್ತೆ. ಹಾಂ ಅದೇ ಡಿಸೈನು ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಹೌದು ಹೌದು. ಇದು ಸಹ ಡಿಫ್ರೆಂಟ್ ಆಗಿದೆ. ಕಂಚ. ಕಂಚಲು ಬಂದಿದೆ ಪಂಚಪಾತ್ರೆ. ವಾವ್ ಓಕೆ ಸರ್. ಇದರಲ್ಲಿ ಕೂಡ ಡಿಫ್ರೆಂಟ್ ಇದಾವೆ. ಸರಿ ಇದು ಸರ್ ಬೌಲ್ ಅಲ್ಲ? ಹೌದು ಇದರಲ್ಲಿ 3 ಸೈಜಸ್ ಬರುತ್ತೆ. ಬೌಲಲ್ಲೂ ಡಿಸೈನ್ಸ್ ಇದೆಯಾ? ಇದಾವೆ ಕಾರ್ವಿಂಗ್ ಇರೋದು. ಓಕೆ ಇದು ನಿಮಗೆ ಒಂದು 200 ಇಂದ ಸ್ಟಾರ್ಟ್ ಆಗುತ್ತಾ 600 ತನಕ ಇದಾವೆ ಇದರಲ್ಲಿ. ಓಕೆ 3 ಸೈಜಸ್ ಅಲ್ಲಿ. ಮತ್ತೆ ಈ ತರ ಪ್ಲೇನ್ ಬೇಕಂದ್ರೆ ಪ್ಲೇನ್ ಇದಾವೆ. ಇದು ಕೂಡ ಸೇಮ್ ಅಷ್ಟೇ ವೆರೈಟಿ. 200 ಇಂದ ಓ ವೇಟ್ ಇದೆ ಇದು ಚೆನ್ನಾಗಿದೆ. ಓಕೆ ಓಕೆ ಇದೆಲ್ಲ ಸ್ಮಾಲ್ ವಿಗ್ರಹನ ಸರ್? ಇದು ಮ್ಯಾಟ್ ಫಿನಿಶ್ ಅಲ್ಲಿ ಬಂದಿದೆ ಅಲ್ವಾ? ಇದು ಆಂಟಿಕ್ ಅಲ್ಲಿ. ಎಲ್ಲೋ ಆಂಟಿಕ್ ಅಲ್ಲಿ. ಇದು ಕೃಷ್ಣ ಅಲ್ವಾ? ಆಂಟಿಕ್ ಮ್ಯಾಟ್ ಫಿನಿಶ್ ಬರುತ್ತಲ್ವಾ ಸರ್? ಹೌದು ಕೌ ಕೃಷ್ಣ. ಓಕೆ ಸ್ಟಾರ್ಟಿಂಗ್ ಕೃಷ್ಣ ಇದು ನೋಡಿ ಈ ಸೈಡ್ ಇಂದ ಸ್ಟಾರ್ಟ್ ಇದಾವೆ. ಫಿನಿಶಿಂಗ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ ಒಂದೊಂದೇ ವಿಗ್ರಹ ಇದೆ ನೋಡಿ. ಇದೆ ಸ್ಮಾಲ್ ಗಣೇಶ. ಓಕೆ ಇದು ಲಕ್ಷ್ಮೀನಾರಾಯಣ. ಮತ್ತೆ ಇದು ಉಡುಪಿ ಕೃಷ್ಣ. ಇದೆಲ್ಲ ರಿಟರ್ನ್ ಗಿಫ್ಟಿಗೆಲ್ಲ ಕೊಡೋದಾದ್ರೆ ಚೆನ್ನಾಗಿದೆಲ್ಲ. ಉಡುಪಿ ಕೃಷ್ಣ. ರಾಜೇಂದ್ರ ಸ್ವಾಮಿ. ಓಕೆ ಅಲ್ಲಲ್ಲಿ ಸೈಜಸ್ ಇರುತ್ತೆ. ಓಕೆ ಇದು ಆಂಜನೇಯ ಸ್ವಾಮಿ. ಇದು ಕುಂತಿರದ ಆಂಜನೇಯ ಸ್ವಾಮಿ. ಇದು ಬಲಮೂರಿ ಗಣೇಶ. ಬಲಮುರಿ ಗಣೇಶ ಇದೆಯಾ? ಇದು ಸ್ಪೆಷಲಿ ನೋಡಿ. ಇದು ಐಟಮ್ ನೋಡಿ. ಬಲಮೂರಿ ಗಣೇಶ ಅಂದ್ರೆ ತುಂಬಾ ಕಡಿಮೆ ಜಾಗದಲ್ಲಿ ಸಿಗೋದು ಅಂದ್ರೆ ಬಲಮುರಿ ಗಣೇಶ ಇದೆಲ್ಲ. ಹೌದು ರೈಟ್ ಸೈಡ್ ಅಲ್ಲಿ ಇರೋದು. ಹೌದೌದು ಇದು ನೋಡಿ ಬೇರೆ ಎಲ್ಲ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲರ ಹತ್ರ ಸಿಗುತ್ತಾ. ಹೌದು ಇದರಲ್ಲಿ ತುಂಬಾ ವೆರೈಟಿ ಇರುತ್ತೆ. ಇದು ಬಲಮೂರಿ ಅಂತ ಒಂದು ಸ್ಪೆಷಲ್ ವೆರೈಟಿ ಇದಾವೆ. ಇದು ನೋಡಿ ಆಂಜನೇಯ ಕುಂತಿರೋದು ಸಖತ್ ಡಿಸೈನ್ ಬರುತ್ತೆ. ವಿಷ್ಣು ಪರಮಾತ್ಮ ಅಲ್ವಾ ಇದು? ಹೌದು ಇದೆಲ್ಲ ಆಂಟಿಕ್ ಅಂದ್ರೆ ಮ್ಯಾಟ್ ಫಿನಿಶ್ ಅಲ್ಲಿ ಬರುತ್ತೆ. ಎಲ್ಲೋ ಎಲ್ಲ ಆಂಟಿಕ್ ಅಲ್ಲಿ. ವಿಷ್ಣು ಇದು ಮುರುಗನ್ ಲಕ್ಷ್ಮಿ ಸಟ್ಟ. ಮುರುಗನ್ನು ಇದೆಯಾ? ಹೌದು. ಓಕೆ ಇದು ನೋಡಿ ಶಂಖ ಚಕ್ರ ನಾಮ ಮತ್ತೆ ಬಾಲಾಜಿ. ಸೂಪರ್ ಆಗಿದೆ ಇದು. ಇದೆ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಅಲ್ವಾ? ಹೌದು ವರ್ಕ್ ಕೂಡ ತುಂಬಾ ಲೇಟೆಸ್ಟ್ ಪ್ಯಾಟರ್ನ್ ಅಲ್ಲಿ 4 ಸೈಜಸ್ ಬರ್ತದೆ ಇದರಲ್ಲಿ ಕೂಡ. ಇದು ಬುದ್ಧ ಅಲ್ವಾ? ಹೌದು. ಇದು ಬಾಲಾಜಿ. ಬಾಬಾ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು? ಫೇಸ್ ಅಲ್ಲಿ ಚೆನ್ನಾಗಿದೆ. ಇದು ನೋಡಿ ಇವಾಗ ಆಡ್ ಅಲ್ಲಿ ಬರ್ತಾ ಇರೋದು ಕುಬೇರ. ಹೌದು ಕುಬೇರ ದೀಪನ ಅದು? ಹೌದು ಹೌದು. ಓಕೆ ಸಿಂಗಲ್ ವಿತ್ ದೀಪ. ಓಕೆ ತುಂಬಾ ಲೇಟೆಸ್ಟ್ ಪ್ಯಾಟರ್ನ್ ಇದಾವೆ. ಓಕೆ 650 ರೂಪೀಸ್ ಇಂದ ಸ್ಟಾರ್ಟ್. ಓಕೆ 650 ಇಂದ ಸ್ಟಾರ್ಟ್ ಆಗುತ್ತಾ? ಹೌದು ಹೌದು ಹೌದು. ಇದರಲ್ಲಿ ತುಂಬಾ ವೆರೈಟಿ ಬರುತ್ತೆ. ಇದು ನಾಟ್ಯ ಗಣೇಶನ? ಇದು ಡಾನ್ಸಿಂಗ್ ಗಣೇಶ ಅಂತ. ಅದೇ ನಾಟ್ಯ ಗಣೇಶ ಡ್ಯಾನ್ಸಿಂಗ್ ಗಣೇಶ. ಹೌದು. ಇದು ನೋಡಿ ವರೈ ದುರ್ಗಾ ಚಾಮುಂಡೇಶ್ವರಿ ದುರ್ಗಾ ಅಲ್ವಾ? ಇದು ನೋಡಿ ವರೈ. ಇದರಲ್ಲಿ ಕೂಡ ಸೈಜಸ್ ಇರುತ್ತೆ. ವರಹೈ ಸೈಜಸ್ ಇರುತ್ತಾ? ಹೌದು ಹೌದು. ಓಕೆ ಓಕೆ ನೆಕ್ಸ್ಟ್ ಕವನ್ ತಾಲ್ಪಲ್ಲಿ ಸ್ಟಾರ್ಟಿಂಗ್ ಚಿಕ್ಕದಿಂದ ಎಲ್ಲ ಹಿಡಿದು ದೊಡ್ಡತನ ಐತೆ. ಇದು ಬುದ್ಧ. ಬುದ್ಧ ಲಾಫಿಂಗ್ ಬುದ್ಧ. ಓಕೆ ಆಮೆ ಮೇಲೆ ಇದೆ? ಹೌದು ಆಮೆ ಮೇಲೆ ವಾಸ್ತು ಪ್ರಕಾರ. ವಾಸ್ತು ಪ್ರಕಾರ ಹೂವನ ಇಡ್ಬೋದು, ದೀಪನ ಮಾಡ್ಬೋದು. ಆಲ್ ಇನ್ ಒನ್ ಇದೆ ಯೂಸ್. ಓಕೆ ಇದು ಸಾಂಬ್ರಾಣಿ ಹಾಕಕ್ಕೆ. ಸಾಂಬ್ರಾಣಿ ಹಾಕಕ್ಕ ಇದು? ಹೌದು ಆಂಟಿಕ್ ಪೀಸಸ್. ರಿಮೂವಬಲ್? ಇಲ್ಲ ಫಿಕ್ಸೆಡ್ ಪೀಸಸ್ ಇದೆ. ಓಕೆ ಓಕೆ ಇದು ಮಾಡಿ ದೀಪಕ್ಕೆ ಆಂಟಿಕ್ ಅಲ್ಲಿ ಚಿಕ್ಕದು ಸ್ಮಾಲ್ ಒಂದು. ಮತ್ತೆ ಡಿಫ್ರೆಂಟ್ ಆಗಿದೆ ಅಲ್ಲ ದೀಪ ಇದು ಕೂಡ? ಅಬ್ಬಬ್ಬಾ ಹೆವಿ ವೇಟಿಂಗ್. ಹಾಂ ಇದು ನೋಡಿ ಆಮೆ ಇದು ಮುಚ್ಚಲ ಇರೋದು. ದೀಪ ಗಾಳಿನಲ್ಲಿ ಆಚೆಗಾದ್ರೆ ಉಳಿತಾ ಇರುತ್ತೆ. ಹೀಗೆಲ್ಲ ಬೇಕಾಗತ್ತಲ್ಲ ಆಮೆ ಮೇಲೆ ಇಟ್ಟಿರೋಂಥ ದೀಪ ಅಲ್ವಾ? ಆಮೆ ಮೇಲೆ ಇಟ್ಟಿರೋದು. ಓಕೆ ಇದು ನೋಡಿ ಆಮೆ ಮೇಲೆ ಇರೋದು ಆಂಟಿಕಲ್ಲಿ ಎಲ್ಲೋ ಆಂಟಿಕಲ್ಲಿ ಲೀಫು. ಹೌದು ಲೀಫ್ ಮೇಲೆ. ಇದು ಕೂಡ ನ್ಯೂ ಮಾಡಲ್ಸ್. ಹಾಂ ಮತ್ತೆ ಇದು ರೆಗ್ಯುಲರ್ ದೀಪ ಬರ್ತಾ ಇರೋದು. ಕುಬೇರ ದೀಪ ಮೇಲೆ ಆಮೆ ಮೇಲೆ ಕುಬೇರ ದೀಪ. ಓಕೆ ಇದು ಇದು ಸ್ಟೆಪ್ ದೀಪ 3 ಸ್ಟೆಪ್ 4 ಸ್ಟೆಪ್. ಓಕೆ ಇದು ಚೆನ್ನಾಗಿದೆ ಅಲ್ವಾ? ಅದು 3 ಸ್ಟೆಪ್ ಇಂದ ದೀಪ. 3 ಸ್ಟೆಪ್ಸ್ ದೀಪ ಚೆನ್ನಾಗಿದೆ. ಜೋಡಿ ದೀಪ ಬರುತ್ತೆ ಸರ್ ಅದು? ಕಳಸ ನೋಡಿ ಆರತಿ ಸೆಟ್. ಓಕೆ 2 ದೀಪ ಹಿಡ್ಕೊಂಡ್ಕೊಂಬ ಒಂದು ಕಳಸ ಸೆಟ್ ಆರತಿ ಮಾಡೋದು. ಇದರಲ್ಲಿ ಕರ್ಪೂರ ಮಾಡೋದು. ಕರ್ಪೂರ ಆರತಿ ಎಲ್ಲ ಸೈಜ್ ಇದಾವೆ. ಓಕೆ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತಾ 600 700 ತನಕ ಇದಾವೆ. ಓಕೆ ಇದೇನಿದು? ಇದು ಕುರ್ಮಾ ಆರತಿ. ಕುರ್ಮಾ ಆರ್ತಿದ? ದೇವಸ್ಥಾನ ಯೂಸ್ ಆಗೋದು. ದೊಡ್ಡದ್ರಲ್ಲಿ ಇದೆಯಾ ಇದು? ಹೌದು ಎಲ್ಲ ಸೈಜಸ್ ಅಲ್ಲಿ ವೆರೈಟಿ ಇರುತ್ತೆ. ಓಕೆ ಮತ್ತೆ ಇದು ಲೇಟೆಸ್ಟ್ 5 ದೀಪ ಇದಾವೆ. ಚೆನ್ನಾಗಿದೆ ಅಲ್ವಾ ಇದು? ಒಳಗೆ ಯಾವ ತರ? ಈ ತರ ಬತ್ತಿ ಹಾಕೋದಾ ಒಳಗೆ? 5 ಬತ್ತಿ ಹಾಕೋದು. ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಹೌದು ಪಂಚದೀಪ ಅಂತ. ಇದೆಲ್ಲ ಧೂಪ ಬೆಳಗೋದು? ದೀಪಾವಳಿಗೆ ಇದು ಬೇಕಂದ್ರೆ ಇದು ಲೋಟಸ್ ದೀಪ. ಲೋಟಸ್ ದೀಪ
ಗಿಫ್ಟ್ ಕೊಡೋಕ್ಕೆ ಹೌದು ಚೆನ್ನಾಗಿದೆ. ಅದೆಲ್ಲ ಪ್ಯೂರ್ ಕಾಪರ್ ಅಲ್ಲಿ ಬರುತ್ತಾ? ಸೊ ಇದು ಅಂದರೆ ಇದು ಬ್ಲ್ಯಾಕ್ ಕೋಟಿಂಗು ಮತ್ತೆ ಬ್ಲ್ಯಾಕ್ ಆಂಟಿಕ್ ಅಲ್ಲಿ ಬರುತ್ತೆ, ಕಾಪರ್ ಅಲ್ಲಿ. ಹಾಂ ಪ್ಯೂರ್ ಕಾಪರ್, ಇದಕ್ಕೇನು ಮಿಕ್ಸ್ ಇರೋದಿಲ್ಲ. ಏನು ಮಿಕ್ಸ್ ಇರಲ್ಲ. ಹಾಂ ಐಟಮ್ ನೋಡಿ, ಇದು ವೆರೈಟಿ ಫಿನಿಶಿಂಗ್ ನೋಡಿ. ಫಿನಿಶಿಂಗ್ ಮಾತ್ರ ತುಂಬ, ಇದೆಲ್ಲ ಹ್ಯಾಂಡ್ ವರ್ಕ್ ಇರುತ್ತಲ್ವ ಸರ್? ಹೌದು, ಹ್ಯಾಂಡ್ ವರ್ಕ್ ಮಾಡಿ. ಇದು ನೋಡಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಮಾತ್ರ. ನೋಡಿ, ಇದು ಲಕ್ಷ್ಮಿ, ಇದು ಕುಬೇರ, ಇದು ರಾಘವೇಂದ್ರ ಸ್ವಾಮಿ, ಮೀನಾಕ್ಷಿ, ಗರುಡ, ವಿಷ್ಣು ಲಕ್ಷ್ಮಿ, ಭಾಳ ಚೆನ್ನಾಗಿದೆ. ಇದು ದುರ್ಗಾ. ಅಬ್ಬಬ್ಬಾ, ಇದೆಲ್ಲ ಹ್ಯಾಂಡ್ ವರ್ಕ್ ಇರುತ್ತಾ? ಇದು ಬ್ಲ್ಯಾಕ್ ಆಂಟಿಕ್ಕು ಇದೆ, ಇವನ್ ರೆಗ್ಯುಲರ್ ಕಾಪರ್ ಆಂಟಿಕ್ನೂ ಇದಾವೆ. ಇದು ವಾರಾಹಿ ಅಲ್ವಾ? ವರಾಹ ಸ್ವಾಮಿ. ಇದು ನೋಡಿ ಶಿವಲಿಂಗ. ಲಿಂಗದ ಮೇಲೆ ಓಂ ಕೆತ್ತಿದ್ದಾರೆ. ಸೊ ಮೈನ್ಯೂಟ್ ವರ್ಕು, ಸ್ಮಾಲ್ ಪೀಸ್ ಮೇಲೆ ಈ ಥರ ನಿಮಗೆ ವರ್ಕ್ ಕೂಡ ಮಾಡಿದ್ದಾರೆ. ಇದು ನೋಡಿ ಲೋಟಸ್ ಲಕ್ಷ್ಮಿ, ಚಿಕ್ಕದ ಪೀಸಲ್ಲಿ ಲೋಟಸ್. ಕಮಲ ಲಕ್ಷ್ಮಿ ಸಖತ್ತಾಗಿದೆ. ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ನೋಡಿ ಪಂಚಮುಖಿ ಆಂಜನೇಯ. ಓಕೆ, ವರ್ಕ್ ಇರೋದು ಸೂಪರ್ ಆಗಿ. ಇದು ಅಮ್ಮನವರು. ಓಕೆ, ಇದು ಪಂಚಮುಖಿ ಆಂಜನೇಯನ. ಹೇಗಿದೆ ನೋಡಿ, ಇದು ಚೆನ್ನಾಗಿದೆ. ಮುರುಗನ್ ಸೆಟ್. ಓಕೆ, ಸರಿ. ಇದು ಹಾಮೆ ಬಂದಿದೆ ಅಲ್ಲ? ಓಕೆ, ವಾಸ್ತುಗೆಲ್ಲ ಇಡೋದಕ್ಕೆ ಹಾಮೆ ನೋಡಿ. ಇದು ಪ್ಯೂರ್ಲಿ ಕಾಪರ್ ಇರುತ್ತೆ, ಯಾವುದು ಮಿಕ್ಸ್ ಇರೋದಿಲ್ಲ. ಅಂದರೆ ಅದು ಇದಕ್ಕೆಲ್ಲ ಪಂಚಲೋಹ ಮಿಕ್ಸ್ ಇರುತ್ತೆ ಅಲ್ವಾ? ಪಂಚಲೋಹ. ಇದು ಪ್ಯೂರ್ಲಿ ಕಾಪರ್ ಐಟಮ್ಸ್. ರಾಮ. ಎಲ್ಲ ದೇವ್ರ ವೆರೈಟಿ ಇರುತ್ತೆ, ನಿಮ್ಗೆ ಯಾವ್ದು ಹೇಳ್ತೀರಾ ಆ ದೇವ್ರದ್ದು ಕೊಡ್ತೀವಿ. ಓಕೆ. ಅದೇ ಇಲ್ಲಿ ಬಾಕ್ಸಲ್ಲಿ ಇದೆ ಅಲ್ವಾ? ಓ, ಸಖತ್ತು ಕಲೆಕ್ಷನ್ಸ್ ಇದೆ. ಓಕೆ, ಕ್ವಾಂಟಿಟಿ ಐಟಮ್ಸು. ಓಕೆ. ಓ, ಇದೇನಿದು? ಇದು ಚೆನ್ನಾಗಿದೆ. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿದೆಲ್ಲ ಇದು. ಇದೇನು ಸರ್, ವಿಷ್ಣುನಾ? ಓ, ಈ ಥರ ಇದು. ಸಾರಿ. ಹಾಂ. ಅಬ್ಬಾ, ಎಷ್ಟು ಚೆನ್ನಾಗಿದೆ ಇದು. ತುಂಬ ಚೆನ್ನಾಗಿದೆ. ಪ್ಯೂರ್ಲಿ ಕಾಪರ್. ಇದರಲ್ಲೂ ಸೈಜಸ್ ಇರುತ್ತಾ? ಬಾಲಾಜಿ. ಹಾಂ. ಓ, ವರ್ಕೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಇದು ನೋಡಿ, ಸೊಂಡುಲು ಎಲ್ಲ ತುಂಬ ಚೆನ್ನಾಗಿದೆ. ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಇದೇ ಥರ ಇದರಲ್ಲಿ ಬಾಕ್ಸ್ಗಳಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ. ನಾನು ಓನ್ಲಿ ಸ್ಯಾಂಪಲ್ ವ್ಯೂ ಮಾತ್ರ ಅಷ್ಟೇ ತೋರಿಸಿರ್ತೀನಿ. ನೋಡಿ, ಗಣೇಶ. ಅಬ್ಬಬ್ಬಾ, ಇಷ್ಟು ಎಲ್ಲ ಕವರ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ಥರ ವಿಗ್ರಹಗಳು ಇಲ್ಲಿ ಕಲೆಕ್ಷನ್ಸ್ ಇರುತ್ತೆ.